ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬ ಯುಗಾದಿ. ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ಅಥವಾ ನವ ವರ್ಷ ಆರಂಭವನ್ನ ಪ್ರತಿನಿಧಿಸುತ್ತದೆ. ಈ ವರ್ಷ ಈ ಹಬ್ಬವು ಮಾರ್ಚ್ 30ರಂದು ಮರಾಠಿ ಹಬ್ಬವಾದ ಗುಡಿ ಪಡ್ವದೊಂದಿಗೆ ಬರ್ತಾ ಇದೆ. ಇನ್ನ ಯುಗಾದಿ ಸಂದರ್ಭದಲ್ಲಿ ಮಾಡುವ ವಿಶೇಷ ಖಾದ್ಯಗಳನ್ನ ನೋಡೋದಾದ್ರೆ, ಜೀವನದಲ್ಲಿ ವಿಭಿನ್ನ ರುಚಿಗಳಿಗೆ ಅನುಗುಣವಾಗಿ ಹುಣಸೆ ಹಣ್ಣು, ಬೆಲ್ಲ, ಹಸಿಮೆಣಸಿನಕಾಯಿ, ಮಾವಿನಕಾಯಿ, ಬೇವು ಮತ್ತು ಉಪ್ಪಿನ 6 ವಿಭಿನ್ನ ರುಚಿಗಳನ್ನ ಚಿತ್ರಿಸುವ ವಿಶೇಷ ಖಾದ್ಯವನ್ನ ತಯಾರಿಸುವ ಮೂಲಕ ಈ ದಿನವನ್ನ ಆಚರಿಸಲಾಗ್ತದೆ. ಈ ವಿಶೇಷ ಪಾಕ ವಿಧಾನವನ್ನ ಬೇವು ಬೆಲ್ಲ ಅಥವಾ ಯುಗಾದಿ ಪಚಡಿ ಎಂದು ಕರೆಯಲಾಗ್ತದೆ. ಬೇವಿನ ಎಲೆಗಳು ಖಾದ್ಯಕ್ಕೆ ಕಹಿ ರುಚಿಯನ್ನ ನೀಡ್ತವೆ. ಇದು ಜೀವನದ ಕಷ್ಟಗಳನ್ನ ಪ್ರತಿನಿಧಿಸುತ್ತದೆ. ಇನ್ನ ಹಸಿ ಮಾವಿನ ಹಣ್ಣುಗಳು ಜೀವನದಲ್ಲಿ ನಮ್ಮನ್ನ ಸ್ವಾಗತಿಸುವ, ಆಶ್ಚರ್ಯಕರ ಪ್ರತಿನಿಧಿಸುವ ಕಟುವಾದ ಪರಿಮಳವನ್ನ ನೀಡ್ತವೆ. ಇನ್ನ ಮೆಣಸಿನ ಪುಡಿ ಕೋಪವನ್ನ ಸೂಚಿಸುವ ಖಾರದ ರುಚಿಯನ್ನ ನೀಡ್ತದೆ. ಇನ್ನ ಹುಣಸೆ ಹಣ್ಣು ಹುಳಿ ರುಚಿಯನ್ನ ನೀಡ್ತದೆ. ಅದು ಜೀವನದ ಸವಾಲುಗಳನ್ನ ಸಂಕೇತಿಸುವ ಸೂಚನೆಯಾಗಿದೆ. ಇನ್ನ ಬೆಲ್ಲವು ಮಾಧುರ್ಯವನ್ನ ಪರಿಚಯಿಸುತ್ತದೆ ಮತ್ತು ಸಂತಸದ ದಿನಗಳ ಸಂಕೇತವಾಗಿ ಕಂಡುಬರುತ್ತದೆ. ಉಪ್ಪು ಜೀವನದ ಆಸಕ್ತಿದಾಯಕ ಕ್ಷಣಗಳನ್ನ ಪ್ರತಿನಿಧಿಸುತ್ತದೆ. ಈ ಎಲ್ಲ ವಿಭಿನ್ನ ಸುವಾಸನೆಗಳನ್ನ ಒಟ್ಟಿಗೆ ಬೆರೆಸಿ ಜೀವನವನ್ನ ಅದರ ಎಲ್ಲ ಏರಿಳಿತಗಳೊಂದಿಗೆ ಸಂಪೂರ್ಣವಾಗಿ ಪ್ರತಿನಿಧಿಸ್ತವೆ ಇವುಗಳು. ಇನ್ನ ಯುಗಾದಿ ದಿನದಂದು ಏನನ್ನ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ, ಯುಗಾದಿ ದಿನ ಎಣ್ಣೆ ಸ್ನಾನವನ್ನ ಮಾಡಬೇಕು. ಇದನ್ನ ಯಾವುದೇ ಕಾರಣಕ್ಕೂ ಮರೆಯಬಾರದು. ಆ ದಿನ ಎಣ್ಣೆಯಲ್ಲಿ ಲಕ್ಷ್ಮೀ ದೇವಿ ವಾಸಿಸ್ತಾ ಇರ್ತಾಳೆ ಎಂದು ಹಿರಿಯರು ಹೇಳಿದ್ದಾರೆ. ನಿಮ್ಮ ಮನೆಗಳನ್ನ ಮಾವಿನ ಎಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಮತ್ತು ದೇವರನ್ನ ಭಕ್ತಿಯಿಂದ ಪೂಜಿಸಬೇಕು. ಹುಣಸೆ ಹಣ್ಣು, ಬೆಲ್ಲ, ಹಸಿಮೆಣಸಿನಕಾಯಿ, ಮಾವಿನಕಾಯಿ, ಬೇವು ಮತ್ತು ಉಪ್ಪಿನೊಂದಿಗೆ ಹುರಿದು ತಯಾರಿಸಿದ ಯುಗಾದಿ ಚಟ್ನಿಯನ್ನ ತಿನ್ನಬೇಕು. ಬೇಸಿಗೆ ಬಂದಿರೋದ್ರಿಂದ ಇಂದು ನೀವು ಪಾತ್ರೆಯಲ್ಲಿ ನೀರನ್ನ ತುಂಬಿಸಿ ಅರ್ಚಕರಿಗೆ ದಾನವನ್ನಾಗಿ ನೀಡಬೇಕು. ಇನ್ನ ಯುಗಾದಿ ಸಂದರ್ಭದಲ್ಲಿ ಏನನ್ನ ಮಾಡಬಾರ್ದು ಎಂಬುದನ್ನ ನೋಡೋದಾದ್ರೆ, ಸೂರ್ಯೋದಯ ಆದ ನಂತರ ನೀವು ಎದ್ದ ಮೇಲೆ ಪುನಃ ಮಲಗಬಾರ್ದು. ಇನ್ನ ಈ ಸಮಯದಲ್ಲಿ ಮಾಂಸವನ್ನ ತಿನ್ನಬಾರ್ದು. ಮದ್ಯಪಾನ ಮತ್ತು ಧೂಮಪಾನವನ್ನ ಮಾಡಬಾರ್ದು. ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತಾಗ ಪಂಚಾಂಗವನ್ನ ಕೇಳಿಸಿಕೊಳ್ಳಬಾರದು ಅಥವಾ ಓದಬಾರ್ದು. ಇನ್ನ ಯುಗಾದಿ ಹಬ್ಬದ ದಿನ ಯಾರೊಂದಿಗೂ ಕೂಡ ಜಗಳವನ್ನ ಆಡಬೇಡಿ. ನೀವು ಅರಿದ ಅಥವಾ ಮಸುಕಾದ ಬಟ್ಟೆಗಳನ್ನ ಧರಿಸುವುದನ್ನ ಕಡಿಮೆ ಮಾಡಬೇಕು. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.